ವಿಶ್ವಾಸ ಯಾವ ಖೋಲಿಯಾಗಿದ್ದಾನ ಅವ ಇದೇ ಹಾಸ್ಪಿಟಲ್ ಭರ್ತಿ ಆಗ್ಯಾನಂತ ನಮಗೆ ಸುದ್ದಿ ಬಂದದ ನಾನು ಅವನನ್ನ ನೋಡ್ಬೇಕು ಮೇಡಮ್ ರಿಲ್ಯಾಕ್ಸ್ ವಿಶ್ವಾಸ ಅಂದ್ರೆ ವಿಶ್ವಾಸ್ ದೇಸಾಯಿ ಅವರ ಹೌದು ನೀವು ನಾವು ತಂದೆ ತಾಯಿ ರೀ ಅವ್ನಿಗೇನಾಗದ ಆಕ್ಸಿಡೆಂಟ್ ಆಗದೇನ್ರಿ ಅವ ಆರಾಮದಾನಲ್ರಿ ಅವ್ನಿಗೇನಾಗಿಲ್ಲಲ್ರಿ ನೀವು ಕೂತಿರಿ ಡಾಕ್ಟರ್ ಬಂದು ಹೇಳ್ತಾರೆ ಅಲ್ರಿ ಬೇರೆ ಅಕ್ಕೆ ಏನು ಹೇಳವಲ್ಲು ನೀ ಕಾಳಜಿ ಮಾಡಬೇಡ ನೀನ್ ನಡಿ ಕುಂದ್ರು ಬಾ ನೀ ಕುಂದ್ರು ಬಾ ಕುಂದ್ರು ಅವನಿಗೇನಾಗಿರಂಗಿಲ್ಲ ನೀ ಕುಂದ್ರು ನೀವು ವಿಶ್ವಾಸ್ ದೇಸಾಯಿ ಅವ್ರ ತಂದೆ ತಾಯಿನಾ? ಹೌದ್ರಿ ಏನಾಗ್ಯದ ನನ್ನ ಮಗ್ಗ ಅವರು ಸುಯಿಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅಡ್ಮಿಟ್ ಮಾಡಿದವ್ರು ಹೇಳಿದ್ದಾರೆ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಟ್ರೀಟ್ ಹಿಮ್. ವಿ ನೀಡ್ ಸಮ್ ಟೈಮ್. ನೀವು ಕೂತ್ಕೊಳ್ಳಿ ಈಗ. ಅಲ್ರಿ ಸರ ಇವ್ರು ಹಂಗ ಹೋದ್ರಲ್ಲ ಆರಾಮ್ ಕುಂದ್ರು ಅವಂಗೇನು ಆಗಿಲ್ಲ ಅವಂಗೇನಾಕತಿ ಅವಂಗೇನಾಗಂಗಿಲ್ಲ ನೀವು ಸುಮ್ಮ ಕುಂದ್ರು ವಿಶ್ವ ಯಾಕೋ ಹಿಂಗ್ ಮಾಡ್ಕೊಂಡೆ ಯಾಕೆ ನೀನು ಇಂಥ ನಿರ್ಧಾರ ತಗೊಂಡೆ ನಾನು ನಿನಗೆ ಹೇಳಿರ್ಲಿಲ್ಲೇನು ನಿನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ಲಿಕ್ಕೆ ನನ್ನ ಸಂಜು ಬರ್ತಾನೆ ಅಂತ ನೀನು ನನ್ನ ನಂಬಲಿಲ್ಲ ಹೌದಿಲ್ಲ ಅದಕ್ಕೆ ಹಿಂಗೆ ಮಾಡಿ ನೀನು ಯಾಕ ವಿಶ್ವ ಪ್ರಿಯಾ ಏನು ಹೇಳಕತ್ತೀನಿ ಅಂದ್ರೆ ವಿಶ್ವ ಹೆಂಗೆ ಮಾಡ್ತಾನಂತ ನಿನಗೆ ಮೊದಲ ಗೊತ್ತಿತ್ತೇನ ನನ್ನಿಂದ ಏನು ಮುಚ್ಚಿಟ್ಟಿದ್ದೀನಿ ಇಲ್ರಿ ವಿಶ್ವ ಬಹಳ ಸಮಸ್ಯೆ ಒಳಗೆ ಸಿಕ್ಕಾಕೊಂಡಾನನ್ನೋದು ನನಗೆ ಗೊತ್ತಿತ್ತು ಆದ್ರೆ ಅವ ಹಿಂಗ ಮಾಡ್ತಾನಂತ ನನಗೆ ಗೊತ್ತಿರ್ಲಿಲ್ರಿ ಅಲ್ಲ ಸಂಜು ಅಂದ್ರೆ ಆರ್ಯವರ್ಧನ್ ಮತ್ತೆ ಅವರು ಬರ್ತಾರಂತ ಯಾಕೆ ಹೇಳಿದೆ ವಿಶ್ವಂಗಿನಿ ಏನು ಮುಚ್ಚಿಡ್ತಿದ್ದಿ ಪ್ರಿಯಾ ನನ್ನಿಂದ ನಾನು ಏನು ಉದ್ದೇಶವಾಗ ನಿಮ್ಮ ಕಡೆ ಮುಚ್ಚಿಡ್ಲಿಲ್ರಿ ನನ್ನ ಮಗ ಬಹಳ ದೊಡ್ಡ ಸಮಸ್ಯೆ ಒಳಗೆ ಸಿಕ್ಕಾಕೊಂಡಾನ ಅದಕ್ಕೆ ಅದೇ ಏನು ಪ್ರಿಯಾ ಏನಂತ ಕೇಳಕತ್ತೀನಿ ಹೇಳು ನನಗೇನು ಕೇಳಬೇಡಿ ನೀವು ನನ್ನ ಕ್ಷಮ ಮಾಡ್ರಿ ನನಗೀಗ ಏನು ಹೇಳಲಿಕ್ಕೆ ಆಗವಲ್ತು ಒಟ್ನಾಗ ನನಗೆ ನನ್ನ ಮಗ ವಾಪಸ್ ಬರ್ಬೇಕ ಅವ ಹೆಂಗ್ ಬಂದು ಹಂಗ ನನ್ನ ಕಡೆ ಬರ್ಬೇಕ ಏನ ಎಲ್ಲವ ನೀನು ದೂರದ ದೇಶದಿಂದ ಇದಕ್ಕೆ ಕರೆಸ್ಕೊಂಡ್ಯಾ ನೀನು ಅವಂಗೇನೂ ಆಗ್ಬಾರ್ದು ತಾಯಿ ಅವ ವಾಪಸ್ ಬರ್ಬೇಕು ಓ ನೆಗೆಟಿವ್ ಬ್ಲಡ್ ಅಂತೆ ಬ್ಲಡ್ ಬ್ಯಾಂಕ್ ಅಲ್ಲೂ ಓ ನೆಗೆಟಿವ್ ಬ್ಲಡ್ ಸಿಗ್ತಿಲ್ಲ ಇಲ್ಲಿ ಯಾರಾದ್ರೂ ಇದ್ದಾರೆ ಅಂತ ವಿಚಾರಿಸು ಇವಾಗ ಆಕ್ಸಿಡೆಂಟ್ ಆಗಿ ಬಂದ್ರಲ್ಲ ಅವ್ರೀಗ ಹೌದು ಏನವ ನಂದು ಓ ನೆಗೆಟಿವ್ ರಕ್ತನ ಅದ ನಾ ಕೊಡ್ಬೋದೇನಾ ಏ ಪ್ರಿಯಾ ಏನು ಮಾತಾಡಕತ್ತಿ ಈ ಸ್ಥಿತಿಯಾಗ ನೀ ರಕ್ತ ಕೊಡೋದ ಏ ಬೇಡ ನೀ ಸುಮ್ಕಿರು ಹಂಗ ಅನ್ಬ್ಯಾಡ್ರಿ ಇನ್ನೆಲ್ಲೋ ಯಾವುದೋ ತಾಯಿ ತನ್ನ ಮಗನ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹತ್ತಾಳ ನಾ ರಕ್ತ ಕೊಡೋದ್ರಿಂದ ಅವನ ಜೀವ ಕಾಪಾಡ್ತದಂದ್ರ ನಾ ರಕ್ತ ಕೊಡ್ಲಿಕ್ಕೆ ತಯಾರಿದ್ದೀನಿ ತಗೊಳವ ನೀನು ಥ್ಯಾಂಕ್ ಗಾಡ್ ಬನ್ನಿ ಮ್ಯಾಮ್ ಪ್ರಿಯಾ ಹುಷಾರ ಅಮ್ಮ ಏನಾಯ್ತಮ್ಮ ಆರ್ಯನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ವಾಟ್ ಹೌದು ನಾನೀಗಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಮ್ಮ ನೀವು ಒಬ್ಬರು ಹೋಗ್ಬೇಡಿ ನಾನು ನಿಮ್ಮ ಜೊತೆ ಬರ್ತೀನಿ ಹಾಂ ರೆಡಿ ಬೇಡ ಅನು ಮತ್ತೆ ಅನು ಮನೆಯವ್ರು ಯಾರು ಫೋನ್ ಮಾಡಿದ್ರೆ ಇಲ್ಲಿ ಯಾರೂ ಇಲ್ಲ ಅಂದ್ರೆ ಗಾಬರಿ ಆಗ್ತಾರೆ ನೀನು ಇಲ್ಲಿದ್ದ ಹ್ಯಾಂಡಲ್ ಮಾಡು ಮಾನ್ಸಿ ಅನುಗ್ ಮಾತ್ರ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ಹುಷಾರಮ್ಮ
ಫೋನ್ ಮಾಡಿ. ಆ್ಯಪಲ್ ತಿಂದರೆ ಮಗು ಕೆಂಪುಗುಟ್ಟುತ್ತೆ ಅಂತ ನಿಮ್ಮ ಅಪ್ಪನ ನಂಬಿಕೆ. ನೀನು ನಾನು ಹೊಟ್ಟೆಲಿರುವಾಗ ಆ್ಯಪಲ್ ತಂದು ತಂದು ತಿನ್ಸರು. ನೋಡೆ ಮಗಳು ಕೆಂಪು ಹುಟ್ಟಿಲ್ವೇನೆ? ಅದು ನಾನು ಕೆಂಪಗಿದ್ದಿದ್ರಿಂದ. ಪಾಪ ಈ ಕಿವಿಲಿ ಇನ್ನೂ ಏನೇನು ಕೇಳಬೇಕೆ? ಅಲ್ಲ ಕಣೆ, ಅದು ಯಾವ ಕಾಲದಲ್ಲೇ ನೀನು ಕೆಂಪುಗಿದ್ದಿದ್ದು? ನಾನಾದರೂ ಅಂಗಡಿ ಮನೆ ಅಂತ ಬಿಸಿಲಲ್ಲಿ ಓಡಾಡಿ ಹಿಂಗಾಗ್ಬಿಟ್ಟೆ ಮಗ. ಮದುವೆಗೆ ಮುಂಚೆ ಅನಂತನಾಗೆ ನಾನು. ನೀನು ಅನಂತನಾಗಾದರೆ ನಾನು ಶ್ರೀದೇವಿ. ಈ ಮುತ್ತಂತ ಮಾತು ಕೇಳಿಸ್ಕೊಳ್ಳೋಕ್ಕೆ ಪಾಪ ಆ ಶ್ರೀದೇವಿಯವರೇ ಇಲ್ಲ. ನಿಮ್ಮ ಅಪ್ಪನ ಮಾತು ಕೇಳಬೇಡ ಅನ್ನೋ, ನಾನು ಕೆಂಪುಗೆ ಇದ್ದಿದ್ದು. ಸರಿ ಬಿಡಮ್ಮ, ಒಪ್ಕೋತೀನಿ. ಬಂಗಾರ, ಆಗ ಒಂದೊಂದು ಆಪಲ್ ತರಕ್ಕೂ ತುಂಬ ಕಷ್ಟ ಇರ್ತಾ ಇತ್ತು. ಈಗ ನೋಡು, ನಿನ್ನ ಮಗು ಹುಟ್ಟುತ್ತಾನೆ ಅರಮನೆಯಲ್ಲಿ ಹುಟ್ಟುತ್ತಾ ಇದೆ. ರಾಜ್ಕುಮಾರಿನ? ಅದು ಹೇಗಮ್ಮ? ಮಗು ಹುಟ್ಟೋದಕ್ಕೂ ಮೊದಲೇ ಹೆಣ್ಮಗುನೇ ಆಗೋದು ಅಂತ ಹೇಳ್ತಿದ್ಯಾ? ನನಗೆ ಹೆಣ್ಮಗುನೇ ಇಷ್ಟ, ಅದಕ್ಕೆ. ಇವಳಿಗೆ ಇಷ್ಟ ಆದ್ರೆ ಆಗ್ಬಿಡುತ್ತಾ? ಪಕ್ಕ ಗಂಡು ಮಗುನೇ. ಪಕ್ಕ ಹೆಣ್ಮಗುನೇ. ಅನು, ನೀ ಹೇಳಮ್ಮ, ನಿನಗೆ ಹೆಣ್ಮಗು ಬೇಕೋ ಗಂಡು ಮಗು ಬೇಕೋ? ಆ್ಯಕ್ಚುಲಿ ನಾನಿನ್ನೂ ಯೋಚನೆ ಮಾಡಿಲ್ಲ ಅಪ್ಪ. ನಂಗೆ ಯಾವುದಾದ್ರೂ ಓಕೆ. ಅಳಿಂದ್ರಿಗೆ ಮೇ ಬಿ ನನ್ನ ಹತ್ರನೇ ಅವ್ರದ್ದು ಇರುತ್ತೆ. ಇದೇನೇ ನೀನು ಇಷ್ಟು ದಿನ ಆದರೂ ಯಾವ ಮಗು ಬೇಕು ಅಂತ ಕೇಳೇ ಇಲ್ವಾ? ಕೇಳಕ್ಕೆ ಪುರ್ಸೋತೆ ಸಿಕ್ಕಿಲ್ಲ ಅಮ್ಮ. ಅಳಿಯಂದ್ರೆ ಸಿಕ್ಕಿದ ತಕ್ಷಣ ಎರಡರಲ್ಲೊಂದು ಮುಟ್ಟಿ ಅಂತ ಬೆರಳು ತೋರಿಸ್ಬಿಡು. ಅಮ್ಮ, ಹಲೋ ಅಮ್ಮ. ಅನು, ಮನೆಗೆ ಹೋಗಿ ತಲುಪಿದ್ಯಾ? ಏನು ತೊಂದರೆ ಇಲ್ಲ ತಾನೆ? ತೊಂದ್ರೆನಾ ಅಮ್ಮ? ಇಲ್ಲಿ ಕೈಗೊಬ್ರು ಕಾಲಿಗೊಬ್ರು ಆಳಿದ್ದಾರೆ. ಅಮ್ಮ ಆಡ್ಕೋತಿದ್ದಾಳೆ ನಮ್ಮನ್ನ. ಹಾ ಅಮ್ಮ, ನಾನು ಆರಾಮಾಗಿ ತಲುಪಿ ಅಪ್ಪ ಅಮ್ಮನ ಕೈಲಿ ಈಗ ಸೇವೆ ಮಾಡಿಸ್ಕೊಂಡು ಕೂತಿದ್ದೀನಿ. ನೀವೆಲ್ಲಿದ್ದೀರಾ? ಹೊರಗಿದ್ದೀರಾ? ಅದು ಅನು, ನಾನು ಬೆಳಗಾವಿಗೆ ಹೊರಟೆ. ಬೆಳಗಾವಿಗ ಅಮ್ಮ? ಯಾಕಮ್ಮ, ಏನಾದರೂ ತೊಂದ್ರೆನಾ? ಅವರೇ ಸರ್ ಕಾಲ್ ಮಾಡಿದ್ರಾ? ಇಲ್ಲ, ನನಗೂ ಸ್ವಲ್ಪ ಪ್ರಿಯದರ್ಶಿನಿ ನೋಡಬೇಕು ಅನಿಸ್ತು, ಅದಕ್ಕೆ ಹೊರಟೆ. ಬರ್ತಾ ಆರ್ಯನೂ ಕರ್ಕೊಂಬರ್ತೀನಿ. ಹಾಂ ಅಮ್ಮ, ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲ, ನೀನು ತಲುಪದ್ಯಾ ಇಲ್ವಾ ಅಂತ ಫೋನ್ ಮಾಡಿದೆ. ನಾನು ಬರೋವರೆಗೂ ನೀನು ಅಲ್ಲೇ ಇರು. ನಾ ಬಂದಮೇಲೆ ಫೋನ್ ಮಾಡ್ತೀನಿ, ಆಮೇಲೆ ಬಾ. ಸರಿ ಅಮ್ಮ. ಸರಿ ಅನು, ನಾನು ಅವಾಗ ಫೋನ್ ಮಾಡ್ತಿರ್ತೀನಿ. ಈಗ ಫೋನ್ ಇಡ್ಲಾ? ಸರಿಮ್ಮ. ನಮ್ಮನ್ನೇ ಆಡ್ಕೋತೀಯಾ? ನಿಂಗೆ ತಟ್ಟಿ ನೋಡು. ಬಸ್ರಿ ಹೆಂಗಸು ನಿಜ ಹೇಳಿದ್ದಿದ್ರೆ ಖಂಡಿತ ತಡ್ಕೋತಿರ್ಲಿಲ್ಲ. ದೇವ್ರೆ, ಆರ್ಯನ್ಗೆ ಏನೂ ಆಗದೆ ಇರಲಪ್ಪ. ಡ್ರೈವರ್, ಬೇಗ ಹೋಗಪ್ಪ. ಏನು ವಿಷಯ ಸರ್? ನೀವು ಸ್ಟೇಷನ್ವರೆಗೂ ಬಂದಿದ್ದೀರಾ? ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಕೇಸಾ? ಹೌದು, ತುಂಬ ಕಾನ್ಫಿಡೆನ್ಷಿಯಲ್. ಹೇಳಿ ಸರ್, ಯಾವುದ್ರ ಬಗ್ಗೆ ಕೇಸು? ಯಾರಿಂದ ತೊಂದರೆ ಆಗ್ತಾ ಇದೆಯಾ, ಇಲ್ಲ ಬಿಸ್ನೆಸ್ ಇಶ್ಯೂ ಆಗಿ? ಎರಡೂ ಅಲ್ಲ, ಆರ್ಯವರ್ಧನ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಬೆಂಗಳೂರು ಬೆಳಗಾವಿ ಹೈವೇನಲ್ಲಿ ಆರ್ಯವರ್ಧನ್ ಅವ್ರು ಹೋಗುವಾಗ ಆಕ್ಸಿಡೆಂಟ್ ಆಗಿದೆ. ಏನು ಹೇಳ್ತಿದ್ದೀರಿ ಸರ್? ಆರ್ಯ ಸರ್ಗೇನೂ ಆಗಿಲ್ಲ ತಾನೆ?
ಅವ್ರಿಗೇನು ಅಪಾಯ ಇಲ್ಲ ತಾನೆ? ಅಪಾಯ ಇದೆ. ಯಾಕಂದರೆ ಇದು ಬರೀ ಆಕ್ಸಿಡೆಂಟ್ ಅಲ್ಲ, ಅವರ ಮೇಲೆ ಆಗಿರೋ ಕೊಲೆ ಪ್ರಯತ್ನ. ಕೊಲೆ ಪ್ರಯತ್ನನ? ಏನು ಹೇಳ್ತಾ ಇದ್ದೀರಿ ಸರ್? ಇಷ್ಟು ವರ್ಷ ಅವರನ್ನ ಜೊತೆಲೇ ಇದ್ದು ಗಾರ್ಡ್ ಆಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಇವತ್ತು ನನಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗ್ತಾ ಇಲ್ಲ. ಆರ್ಯವರ್ಧನ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ. ಇನ್ಯಾರೋ ಆಗಿದ್ದಿದ್ರೆ ಆರ್ಯನ್ ಹತ್ರನೂ ಸುಳಿಯೋಕ್ಕಾಗ್ತಿರ್ಲಿಲ್ಲ. ಆದರೆ ಇದನ್ನು ಮಾಡಿರೋರು ಯಾರು ಸರ್ ಅಟೆಂಪ್ಟ್ ಮಾಡಿರೋದು? ಅನ್ಬಿಲಿವಬಲ್. ಅದಕ್ಕೆಲ್ಲ ನನ್ನ ಹತ್ರ ಒಂದೊಂದಕ್ಕೂ ಸಾಕ್ಷಿ ಇದೆ. ಎಲ್ಲಕ್ಕಿಂತ ಮುಖ್ಯ ಸಾಕ್ಷಿ ನಾನೇ. ಆದರೆ ಈ ಕಂಪ್ಲೇಂಟ್ ನಾನೇ ಕೊಟ್ಟಿದ್ದು ಅಂತ ದಯವಿಟ್ಟು ಯಾರಿಗೂ ಹೇಳ್ಬಿಡಿ ಸರ್. ಇಲ್ಲ, ಈ ಕೇಸ್ನ ನಾನು ರಿಜಿಸ್ಟರ್ ಮಾಡ್ಕೊತೀನಿ. ಡೋಂಟ್ ವರಿ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ಒಳ್ಳೆ ಟೈಮ್ಗೆ ಬ್ಲಡ್ ಸಿಕ್ತು. ಗುರ್ತು ಸಿಗದಿರೋಷ್ಟು ಮುಖಕ್ಕೆ ಪೆಟ್ಟಾಗಿದ್ರು ಇನ್ನೂ ಬದುಕಿದ್ದಾರೆ ಅನ್ನೋದೇ ಆಶ್ಚರ್ಯ. ಯಾರು ಅಂತ ಗೊತ್ತಿಲ್ಲದೆ ಇರೋರಿಗೆ ಸಹಾಯ ಮಾಡಕ್ಕೆ ಮುಂದೆ ಬಂದಿದ್ದೀರಾ. ನೀವು ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗುತ್ತೆ ಮೇಡಮ್. ಅಷ್ಟಾದರೆ ಸಾಕವ್ವ. ಎಷ್ಟೇ ದುಡ್ಡಿದ್ರೂ ಸಮಯ ಚೆನ್ನಾಗಿರ್ಬೇಕು ಮೇಡಮ್. ಇವ್ರನ್ನೇ ನೋಡಿ, ಸಾವಿರಾರು ಕೋಟಿ ಬಿಸ್ನೆಸ್ ಮ್ಯಾನ್. ಈಗ ನೀವು ರಕ್ತ ಕೊಟ್ಟಿಲ್ಲ ಅಂದಿದ್ರೆ ಇವ್ರು ಉಳಿತಾನೆ ಇರಲಿಲ್ಲ. ಸಾವಿರಾರು ಕೋಟಿ ಬಿಸ್ನೆಸ್ ಮ್ಯಾನ್. ಅವ ಯಾರಂತ ತಿಳ್ಕೊಬೋದೇನ? ವರ್ಧನ್ ಕಂಪ್ನಿ ಕೇಳಿದ್ದೀರಾ? ಅದ್ರ ಬಾಸ್ ಆರ್ಯವರ್ಧನ್. ಆರ್ಯ, ನನ್ ಸಂಜು ಆರ್ಯನ ಆರ್ಯವರ್ಧನ. ಏನಮ್ಮ ಹೇಳ್ತಿದ್ಯಾ ನೀನು? ಹೌದು ಮೇಡಮ್, ಆರ್ಯವರ್ಧನ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದು. ಅಯ್ಯೋ, ನಾನು ಅವ್ರನ್ನ ನೋಡ್ಬೇಕು. ಅವ್ರು ನೋಡೋ ಪರಿಸ್ಥಿತಿ ಇರಲಿಲ್ಲ. ನೋಡ್ರಿ, ನಾನು ಕೈ ಮುಗಿದು ಕೇಳ್ಕೊತೀನಿ, ಒಂದೇ ಒಂದ್ಸಲ ನಾನು ಅವ್ರನ್ನ ನೋಡ್ಲಿಕ್ಕೆ ಬಿಡಿ ಪ್ಲೀಸ್. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಅವ್ರ ಮನೆಯವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಒಪ್ಪಿಗೆ ಪಡ್ಕೊಂಡು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂತ ಡಾಕ್ಟ್ರ್ ಹೇಳ್ತಾ ಇದ್ರು. ನಾನಿದ್ದೀನಲ್ಲ, ನಾನು ಒಪ್ಪಿಗೆ ಕೊಡ್ತೀನಿ. ಅವಂಗೆ ಒಳ್ಳೇದಾಗೋದಿದ್ರೆ ನೀವು ಬೇಕಾದ ಮಾಡ್ರಿ, ನಾವು ಒಪ್ಪಿಗೆ ಕೊಡ್ತೀನಿ. ನೀವು ಆರ್ಯವರ್ಧನ್ ಕಡೆಯವರಾ? ಹೌದ್ರಿ, ನಾನು ಅವನ ಇಲ್ಲಿ ನೋಡ್ರಿ, ನಾನು ನಮ್ಮ ಯಜಮಾನ್ರು ಆರ್ಯನ್ ಮನೆಯವರ. ದಯವಿಟ್ಟು ಅವಂಗ ಏನ್ ಚಲೋ ಆಗ್ತದ ಅದನ್ನ ಮಾಡ್ರಿ, ನಾವು ಒಪ್ಪಿಗೆ ಕೊಡ್ತೀನಿ. ಎಲ್ಲವ ಏನವ ಇದು? ಯಾವ ಜನ್ಮದ ಶಿಕ್ಷೆ ಕೊಡ್ಲಿಕ್ಕತ್ತಿ ನೀನು? ನನ್ನ ಮಗನ ಋಣ ಈ ರೀತಿ ತೀರಿಸ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿತ್ತೋ ಏನೋ. ಅವನ ಜೀವಕ್ಕೇನು ಅಪಾಯ ಇಲ್ಲ ಅಂತಿಲ್ಲ. ಜೀವಕ್ಕೇನು ತೊಂದರೆ ಇಲ್ಲ, ಆದ್ರೆ ಎಲ್ಲ ನನ್ನಿಂದಾನೇ ಆಗಿದ್ದು. ನಾನು ಅವಂಗ ಬರಕ್ಕೆ ಹೇಳಿದ್ದು. ಇದಕ್ಕೆಲ್ಲ ನಾನೇ ಕಾರಣ. ಎಲ್ಲವ ಅಳ್ಬೇಡಿ ಮೇಡಮ್, ಪ್ಲೀಸ್ ಅಳ್ಬೇಡಿ. ಅವಾಗಿ ನಾನಿಬ್ಬರು ಮಕ್ಕಳನ್ನು ಹಿಂಗ ನೋಡ್ಬೇಕಂತ ನನ್ನ ಹಣೆಯಾಗಿ ಬರ್ದಿತ್ತೋ ಏನೋ.
ಎಲ್ಲ ನಾ ಮಾಡಿದ ಪಾಪ. ಪ್ರಿಯಾ ಪ್ರಿಯಾ ಏನಾಯ್ತು? ಯಾಕಪ್ಪ ಏನಾಯ್ತು? ಆರ್ಯ ಏನಾಯ್ತು? ರೀ ನಾನ್ ರಕ್ತ ಕೊಟ್ಟಿದ್ದು ಆರ್ಯಂಗಂತ. ಅವ್ರಿಗೇನಾಯ್ತು? ಆರ್ಯಂಗ ಅಪಘಾತ ಆಗ್ಯದಂತೆ. ಭಗವಂತ, ನೀವು ಅಳ್ಬೇಡಿ, ಕಮ್ ಡೌನ್ ಮೇಡಮ್. ಸರ್, ಅವ್ರಿಗೆ ಎಳ್ನೀರೋ ಜ್ಯೂಸೋ ಏನಾದರೂ ತಂದ್ಕೊಡಿ. ಬ್ಲಡ್ ಕೊಟ್ಟಿದ್ದಾರೆ. ಬೇಗ ಹೋಗಿ ಸರ್. ಈಗ ಬಂದು ಮೇಡಮ್ ಅಳ್ಬೇಡಿ ಮೇಡಮ್. ಅಮ್ಮ ಕೇಳೋವರೆಗೂ ನನಗೂ ಆ ಪ್ರಶ್ನೆ ಬಂದೇ ಇರಲಿಲ್ಲ. ಗಂಡ್ಮಗು ಬೇಕೋ ಹೆಣ್ಮಗು ಬೇಕೋ? ನಿಮ್ಮನ್ನ ಕೇಳಿದ್ರೆ ನೀವು ಹೆಣ್ಮಗುನೇ ಇರಲಿ ಅಂತೀರಾ ಅನ್ಸತ್ತೆ ಅಲ್ವಾ? ಆದರೆ ನನಗೀಗ ಅನ್ನಿಸ್ತಿರೋದು ಗಂಡ್ಮಗು ಬೇಕು ಅಂತ. ತೇಟ್ ಇದೇ ಥರ ಮೂಗು ಕಣ್ಣು ಕಿವಿ ಇರೋ ಗಂಡ್ಮಗು. ನೀವು ಹುಡುಗ ಆಗಿದ್ದಾಗ ಹೇಗಿದ್ರಿ ಅಂತ ನಾನು ನೋಡಿಲ್ವಲ್ಲ, ಅದೊಂದು ಆಸೆನ ತೀರಿಸ್ಕೋತೀನಿ. ಅಲ್ಲ, ಹೋದವ್ರು ಹೋದ್ರಿ, ತಲುಪಿದ್ರ ಇಲ್ವಾ ಅನ್ನೋ ಒಂದು ಮೆಸೇಜ್ ಆದರೂ ಬೇಡವಾ? ಈ ಟೈಮಲ್ಲಿ ನೀವೇ ನನ್ನ ವಿಚಾರಿಸ್ಬೇಕಿತ್ತು. ನಿಮ್ಮಿಂದ ಏನೂ ಸುದ್ದಿ ಇಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಹಿಂದೆ ಬಂದು ಫೋನ್ ಮಾಡಲಿ? ನಾ ಅಷ್ಟು ಮುಖ್ಯ ಆದರೆ ನೀವೇ ಕಾಲ್ ಮಾಡಿ. ನೀವು ಕಾಲ್ ಮಾಡೋ ತನಕ ನಾನು ನಿಮ್ಮ ತಂಟೆಗೆ ಬರಲ್ಲ. ಮೇಡಮ್, ನಿಮ್ಮ ಯಜಮಾನ್ರಲ್ಲಿ? ಅವರು ಇಲ್ಲೇ ಹೊರಗೆ ಹೋಗ್ಯಾರ. ನನ್ನ ವಿಶ್ವ ಹೆಂಗಿದ್ದಾನ? ಕ್ಷಮಿಸಿ ಮೇಡಮ್, ನಾವು ಸಾಧ್ಯ ಆದಷ್ಟು ಪ್ರಯತ್ನ ಪಟ್ವಿ. ಆದರೆ ನಿಮ್ಮ ಮಗ ವಿಶ್ವಾಸ್ ದೇಸಾಯಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ವಿಶ್ವ, ನಾನು ನಂಬೋದಿಲ್ಲ. ನನ್ನ ಮಗ ಏನೂ ಆಗಂಗಿಲ್ಲ, ಆರಾಮಿದ್ದ. ವಿಶ್ವ, ವಿಶ್ವ, ಹೇಳ ಮಗನೇ, ಕಣ್ಬಿಡೋ. ವಿಶ್ವ ಹೇಳು. ನೋಡಿ, ನಾನು ನಿನ್ನ ಅವ್ವ ಬಂದಿನಿ. ಅವ್ವ ಬಂದಿನಿ. ವಿಶ್ವ, ಕೇಳ್ಸಂಗಿಲ್ಲ ನಿನಗ? ಹೇಳ ಮಗನೇ, ಕಣ್ಬಿಡೋ. ಏನಾಗ್ಯದ ನಿನಗೆ ವಿಶ್ವ? ವಿಶ್ವ